Wow, isn't this fantastic? Yeah. Hi. Thank you so much. ನೀನ್ ಮನೆಗೆ ಬಂದು ಹೋದಾಗಿಂದ ಡ್ಯಾಡಿ ಬದಲಾಗಿದ್ದಾರೆ. He's encouraging me. ಗೊತ್ತಾ? ನಾನು ಆಮೇಲೆ ಸಿಗ್ತೀನಿ, ನೀನು ಹೋಗು. ನಾನು ಹೋಗಲ್ಲ. ಏನ್ ಮಾಡ್ತೀಯಾ? ನನ್ನ ಮಾತು ಕೇಳು. ಕೇಳಲ್ಲ. ಏನ್ ಪೊಲೀಸ್ ಅಂದ್ರೆ ಭಯ ಪಡ್ಬೇಕಾ? ನಮ್ ಡ್ಯಾಡಿನೂ ಪೊಲೀಸೇ. Just go. I said no. I said go. I said no. ಇನ್ ಈ ಜನ್ಮದಲ್ಲಿ ಅವನ ಜೊತೆ ಮಾತಾಡಲ್ಲ. ಲೇ, ಎಂಟ್ರಿ ರಾಂಗ್ ಆಗಿದ್ರೆ ಎಫೆಕ್ಟ್ ಕೂಡ ರಾಂಗ್ ಆಗೇ ಇರುತ್ತೆ. ಯಾವ ಪೊಲೀಸ್ ಆಪರೇಷನ್ ಅಲ್ಲಿ ಇದ್ನೋ ಏನೋ, ನೀನು ಅರ್ಥ ಮಾಡ್ಕೊಳೆ. ಏನ್ ಡೈರೆಕ್ಟ್ರೆ, ಆ ಹುಡುಗಿಗೆ ಹಂಗ್ ಹೊಡೆದು ಕಳ್ಸ್ಬಿಟ್ರಿ. ಇನ್ನೇನ್ ಮತ್ತೆ ಅವಳು ನಿಮ್ ಜೊತೆ ಹೀರೋನ್ ಆಗಿ ಆಕ್ಟ್ ಮಾಡ್ಬೇಕಂತ. ನನ್ ಜೊತೆನಾ? ಚೆನ್ನಾಗಿದ್ಲಲ್ಲ. ಕಮಂಗೆ ನಿಮ್ಗೆ ಹುಚ್ಚ? ನಿಮ್ ರೇಂಜ್ಗೆ ನಾನೊಂದು ಐಶ್ವರ್ಯ ರಾಯ್ನು, ಅನುಷ್ಕಾ ಶೆಟ್ಟಿ ಆ ರೇಂಜ್ ಹೀರೋನ್ ಆಗಿ ಅನ್ಕೊಂಡ್ರೆ ನೀವೇನು ಹೊಸಬ್ರಿಗೆ ಮನೆ ಆಗ್ತಿದಿರಲ್ಲ. ನೀವು ಆ ರೇಂಜ್ಗೆ ಫಿಕ್ಸ್ ಆಗ್ಬಿಡಿ. ನಮಗೂ ಸ್ವಲ್ಪ ಪ್ಯಾಡಿಂಗ್ ಗಿಡಿಂಗ್ ಎಲ್ಲ ಬೇಕಲ್ಲ. ಬನ್ನಿ, ನಮ್ಮ ಮಿನಿಸ್ಟರ್ನ ಪರಿಚಯ ಮಾಡ್ತೀನಿ. ಎಸ್, ಬನ್ನಿ ಸರ್. ಭುವನೇಶ್ವರ್ ಅಂತ. ಹಾ, ಹಲೋ. ಬಳ್ಳಾರಿ ಅವರು. ಈ ಬ್ಯಾಂಕಾಗ್ ಬದ್ರಿನಾಥ್ ಇದಾರಲ್ಲ, ಅವ್ರ ಅಳಿಯ. ಒಂದ್ ವಿಷಯ ಗೊತ್ತಾ, ಇವ್ರ ಮಾತನ್ನ ಅವ್ರು ಮೀರಲ್ಲ, ಇವ್ರು ನನ್ ಮಾತ್ ಮೀರಲ್ಲ. ಸಂತೋಷ, ತುಂಬಾ ಸಂತೋಷ. ನೀವು ನಿಮ್ ಮಾವ ಅವ್ರನ್ನ ಕರ್ಸಿದ್ರೆ ಲ್ಯಾಂಡ್ ಡೀಲಿಂಗ್ ವಿಷಯನೆಲ್ಲ ಮಾತಾಡಿ ಮುಗಿಸ್ಬಿಡ್ಬೋದು. ನಮ್ ಪಾರ್ಟ್ನರ್ಸ್ ಎಲ್ಲ ರೆಡಿ. ನಮ್ಮ ಮಾವ ಈಗ ಎಂಟರ್ಟೈನ್ಮೆಂಟ್ ಮೂಡಲ್ ಇದಾರೆ, ಸೊ ಇನ್ವೆಸ್ಟ್ಮೆಂಟ್ ಮೂಡಕ್ ಬರೋ ಡೌಟ್. ಮೀಟಿಂಗ್ ನಾಳೆ ಇಟ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಡನ್ ಡನ್ ಸರ್, ಥ್ಯಾಂಕ್ಸ್. कौन है बेटू? ಮಲ್ಲಣ್ಣ, ಇವರು ಬ್ಯಾಂಕಾಗ್ ಬದ್ರಿನಾಥ್, ಇವ್ರ ಅಳಿಯ ಭುವನೇಶ್ವರ್. ಇವರು ನಮ್ ಪಾರ್ಟ್ನರ್ಸ್. ಮಲ್ಲಣ್ಣ, ಅವರು ರುದ್ರಣ್ಣ. ಅಣ್ಣ, ನಿನ್ನೆ ಸಾರು ಕ್ಲಬ್ ಅಲ್ಲಿ ಒಳ್ಳೆ ಮೂಡ್ ನಲ್ಲಿದ್ರು. ಹಣನ ಒಳ್ಳೆ ಕಡ್ಲೆಪುರಿ ಎಷ್ಟಂಗೆ ಸಿಗ್ತಾ ಇದ್ರು. ಹೌದೌದು, ಆರ್ಸ್ಕೊಂಡವ್ರು ಹೇಳ್ತಿದ್ರು ಸುಮಾರು 10 ಲಕ್ಷ ಇರಬಹುದು ಅಂತ. ಏಯ್, ನೀನು ಕಾಫಿ ಸಪ್ಲೈಯರ್, ಕ್ಯಾಶಿಯರ್ ಅಲ್ಲ. ಹೋಗಿ ಎಲ್ರಿಗೂ ಕಾಫಿ ತಗೊಂಬ ಹೋಗೋ. ಆಯ್ತಾಯ್ತು. ಏನ್ ಸರ್ ಇದು? ನೀವ್ ನನ್ ಹೀರೋ ಸರ್, ನಿಮ್ ಕೈಲಿ ಕಾಫಿ ತರ್ಸದ? ಏನ್ ಮಾಡ್ತೀರಾ ಸರ್, ದೊಡ್ಡ ಹೀರೋ ಆಗ್ಬೇಕು ಅಂದ್ರೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ನೀವೇನ್ ಫೀಲ್ ಮಾಡ್ಬಿಡಿ, ನಾನು ಇದನ್ನೊಂದು ಕ್ಯಾರೆಕ್ಟರ್ ತರ ಫೀಲ್ ಮಾಡ್ತಾ ಇದ್ದೀನಿ. ಕಾಫಿನಾ ಟೀನಾ? ಟೀ. ಎಸ್. ಹೇಳ್ಬಿಡು. ಸರಿ, ಈಗ ವಿಷಯಕ್ಕೆ ಬರೋಣ. ಏನಿಲ್ಲ, ನಮ್ಮ ಮಾವ ಸಿಂಗಾಪುರ್ನಲ್ಲಿ ಒಂದು 7 ಸ್ಟಾರ್ ಹೋಟೆಲ್ ಕಟ್ತಿದ್ದಾರೆ. ಸ್ವಲ್ಪ ಲಿಕ್ವಿಡ್ ಕ್ಯಾಶ್ ಬೇಕಾಗಿತ್ತು, ಅದಕ್ಕೆ ಬೆಳ್ಳಾರಿಲಿರೋ ಒಂದು 250 ಎಕರೆ ಮೈನಿಂಗ್ ಏರಿಯಾನ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಬಟನ್ ಕ್ಯಾಮ್ರಾ. ಮಾರ್ಕೆಟ್ ವ್ಯಾಲ್ಯೂ ಒಂದು 7 ಕೋಟಿ ಇದೆ. ನನಗೆ ಕ್ಯಾಶ್ ಡಿಮ್ಯಾಂಡ್ ಇದೆ. ಎಕರೆಗೆ ಒಂದು 5-6 ಕೋಟಿ ಬಂದ್ಬಿಟ್ರೆ ನಾನು ಬಿಟ್ಬಿಡ್ತೀನಿ. ಆಫ್ಟರ್ ಆಲ್ 250 ಎಕರೆ ಏನ್ ಸಮುದ್ರದಲ್ಲಿ ಒಂದು ಲೋಟ ನೀರ್ ತೆಗೆದಂಗ ಅಷ್ಟೇ. ಕ್ಯಾಶ್ ಅರೇಂಜ್ ಮಾಡಬಹುದು, ಬಟ್ ನಿಮ್ಮನ್ನ ನಂಬೋದಾ? ಭೂಮಿ ಮಾವ, ಆಫ್ಟರ್ ಆಲ್ 1205 ಕೋಟಿ ಅವ್ರು ನನ್ನಿಲ್ಲ ಅಂತಂದ್ರೆ ಇವ್ರ ಹತ್ರ ಡೀಲು. ಐ ಡೋಂಟ್ ಲೈಕ್ ದಿಸ್ ಪೀಪಲ್. ಪ್ಲೀಸ್ ಪ್ಲೀಸ್ ಕೂತ್ಕೊಳ್ಳಿ, ರಿಲ್ಯಾಕ್ಸ್. ಓಕೆ ಸರ್, ಆಫ್ಟರ್ ಆಲ್ 1250 ಕೋಟಿ ನೋಡಿ. ನಿಮ್ಗೆ ಇವ್ರ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ಇವ್ರು ಫೀಲ್ ಮಾಡ್ತಾರೆ, ಆಮೇಲೆ ಡೀಲ್ ಕ್ಯಾನ್ಸಲ್ ಆಗೋಗುತ್ತೆ. ಸರ್, ತಾವ್ಯಾಕೆ ಅಪ್ಸೆಟ್ ಆಗ್ತಾ ಇದೀರಾ? ಈ ನನ್ನ ಮಗನಿಗೆ ಅನುಭವ ಕಡಿಮೆ. ತಾವು ಡಾಕ್ಯುಮೆಂಟ್ಸ್ ತರಿಸ್ಬಿಟ್ರೆ ಡೀಲ್ ಬೇಗ ಮುಗಿಸ್ಬಿಡೋಣ. ಓಕೆ, ಹಾಗಾದ್ರೆ ಡಾಕ್ಯುಮೆಂಟ್ ತಂದವ್ರ ಎದೆ ಮೇಲೆ ಬಿಸಾಕು. ಓಕೆ, ಜೀರಡಿ ನೀವಾ? ಚಲ್ತೆ ಎಲ್ಲೋ ತಗೊಳ್ಳಿ ಸರ್. ಥ್ಯಾಂಕ್ ಯು. ಬುದ್ಧಿ ಬಿಡುವ. ಹೇ, ಕಣ್ ಕಾಣಲ್ವ ನಿನ್ಗೆ? ಏನ್ ಸರ್ ಇಷ್ಟೆಲ್ಲ ಅವಮಾನನ? ಏನ್ ಮಾಡ್ತಾರೆ ಸರ್, ಮುಂದೆ ದೊಡ್ಡ ದೊಡ್ಡ ಸನ್ಮಾನಗಳನ್ನ ಸ್ವೀಕಾರ ಮಾಡ್ಬೇಕು ಅಂದ್ರೆ ಇಂಥ ಅವಮಾನಗಳನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಇಲ್ಲಿ ನೋಡಿ, ಏನ್ ಸರ್ ಇದು? ನನ್ನ ನಾಲಿಗೆ ಒಳಗೆ ಮಚ್ಚೆ ಇದೆ. ನನಗೆ ಅವಮಾನ ಮಾಡಿದವರು ಸರ್ವನಾಶ ಆಗೋಗ್ಬಿಡ್ತಾರೆ. ನಾಯಿ ತರ ಸಾಯ್ತಾನ ನೋಡು. ಗುಡ್ ಸರ್, ಈ ಎಮೋಷನ್ಗಳೆಲ್ಲ ನಿಮ್ ತಲೆ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಓಕೆ ಸರ್. ನೀವು ದೊಡ್ಡ ಸ್ಟಾರ್ ಆದ್ಮೇಲೆ ಇದನ್ನೆಲ್ಲ ನಿಮ್ ಲೈಫ್ ಟೈಮ್ ಇಂಟರ್ವ್ಯೂ ಹೇಳ್ಕೋಬಹುದು. ಲೆಟ್ಸ್ ಮೂವ್. ಕಾಫಿ ತುಂಬಾ ಚೆನ್ನಾಗಿತ್ತು. ಯಾರು ಮಾಡಿದ್ದು? ನಾನೇ ಮಾಡಿದ್ದು. ಸರ್, ನಿಮ್ಮನ್ನ ರಿಸೀವ್ ಮಾಡಿದವನು ನಾನೇ. ಸರ್, ನಿಮ್ಮನ್ನ ಸೆಂಡ್ ಆಫ್ ಕೊಡುವನು ನಾನೇ.
ಅದನ್ನ ಅವ್ರು ಕೊಡ್ತಾರೆ. ಆ ಭೂವಿ ಲೆಟ್ಸ್ ಮೂವ್. ಬುಮ್ ಬುಮ್ ಶಂಕ್ವಾ, ಬುಮ್ ಬುಮ್ ಶಂಕ್ವಾ, ಬುಮ್ ಬುಮ್ ಶಂಕ್ವಾ. ಬರೀ ಕಾಫಿ ಕೊಟ್ಟಿದ್ದಕ್ಕೆ 2 ಲಕ್ಷ. ನೀವೊಂದು ಕೊಟ್ರೆ 3 ಆಗುತ್ತೆ. ನಮ್ ಬಬ್ಲು ಸಾವ ಕಾರಣ ಇದೇ ಭರತ್, ಇದು ಅವ್ನ್ ಟೀಮ್. ಸದ್ಯಕ್ಕೆ ಅವನು ಅವ್ರ ಫಾದರ್ ಟ್ರೀಟ್ಮೆಂಟ್ಗೋಸ್ಕರ ಬೆಂಗಳೂರಲ್ಲಿ ಇದ್ಕೊಂಡೆ ಅಂಡರ್ ಕವರ್ ಆಪರೇಷನ್ ಮಾಡ್ತೀಯಾನೆ. ಆಹಾ, ಅಲ್ಲಪ್ಪ, ನಿಮಗ್ ತಲೆ ಚಚ್ಕೊಳಕ್ಕೆ ಬೇರೆ ಯಾವ್ದು ಬಂಡೆ ಸಿಕ್ಲಿಲ್ವಾ? ಇದೊಂದು ಪವರ್ ಹೌಸ್ ಬಾಸು. ಇದನ್ನು ಮುಟ್ಟಿದ್ರೆ ಅಷ್ಟೇ. ಒಂದು ಸಲ ಒಬ್ಬ ಕಿಲ್ಲರ್ ಬಂದು ಬಿಸಿಬೇಳೆ ಬಾತ್ ಬೇಕು ಅಂದ, ಮಾಡ್ಕೊಟ್ಟೆ. ಒಂದು ತುತ್ತು ತಿನ್ನೋದ್ರೊಳಗೆ ಬುಲೆಟ್ ಕೂಲಾಗಿ ಒಳಗೋಯ್ತು. 9 ಸೆಕೆಂಡಲ್ಲಿ 10 ಜನಕ್ಕೆ ಹಳ್ಳ ತೋಡಿದ್ದು ಉಲಿಯೋದು. ರಿವೆಂಜು ಗಿವೆಂಜು ಅನ್ನೋದು ಬಿಟ್ಟು ಎಸ್ಕೇಪ್ ಆಗೋದು ಹೆಂಗೆ ಅಂತ ಕೂಲಾಗಿ ಯೋಚನೆ ಮಾಡಿ. ನನ್ ತಮ್ಮನ್ ಕೊಂದು ನಾನ್ ಬಿಡಲ್ಲ. ಈ ಹಠನೆ ಬೇಡ ಅನ್ನೋದು. ನಿನ್ನ ತಮ್ಮ ಸತ್ತ, ಅಳಕ್ಕೆ ನೀನಿದ್ಯಾ. ನೀ ಸತ್ರೆ ಅಳಕ್ಕೆ ಯಾರಿದ್ದಾರೆ? ಈಗ ಮುಚ್ಕೊಂಡು 2 ಕಾಫಿ ತಗೊಂಬ. ಬೋಲ್ ಬಾಸು. ನೀನ್ ಹೇಳ್ದೆ ಅವ್ರದೇ ಫೋನ್ ಬರ್ತಾ ಇದೆ. ಹಾ ಬಾಯ್. ನಮ್ ನಿದ್ದೆ ಕೆಡ್ಸಿರೋ ಆ ಪೊಲೀಸ್ ಬೆಂಗಳೂರಲ್ಲೇ ಇದ್ದಾನೆ. ನಾನು ಹೊರಟು ಬರ್ತಾ ಇದ್ದೀನಿ. ಅವನ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಅವನ್ ಯಾರು ಬಾಯ್? ಫ್ಯಾಕ್ಸ್ ಅಲ್ಲಿ ಫೋಟೋ ಬರುತ್ತೆ. ಆಯ್ತು ಬಾಯ್. ಹಾ, ತಗೊಳ್ಳಿ ಹಾಟ್ ಕಾಫಿ, ಕುಡ್ದು ಕೂಲಾಗಿರಿ. ಸರಿ, ಈ ಫೋಟೋನ ಫ್ಯಾಕ್ಸ್ ಮಾಡು. ನಂಬರ್ ಹಿಂದೆ ಇದೆ. ನಿಮಗ್ ಬುದ್ಧಿ ಹೇಳಿ ಪ್ರಯೋಜನ ಇಲ್ಲ. ಕಾಲನ್ನ ಕರೆ ಬಂದ್ರೆ ಕೋಣನೆ ಡ್ರಾಪ್ ಕೊಡೋದು. ಭಯ ये फोटो फैक्स करना. ಹಾ ಅಚ್ಚಾ. ಇವನ ಇವನ್ನೆಲ್ಲೋ ಟಿವಿಲ್ ನೋಡಿದ್ ಜ್ಞಾಪಕ. ನನಗೆ ಗನ್ ಏನ್ ಮಾಡ್ತೀಯಾ? ಅಬ್ ದೇಖೋ ಕಹಾನಿ ಮೇ ಟ್ವಿಸ್ಟ್. ಇತ್ತೀಚೆಗೆ ಕೆಲವು ಪೊಲೀಸ್ ಆಫೀಸರ್ಸ್ ಟಿವಿಲ್ ಮಿಂಚಕ್ ಶುರು ಆಗ್ಬಿಟ್ಟಿದ್ದಾರೆ. ಅದು ಬಿಡು, ನಾಯಕ್ ಬಾಯ್ ಫೋನ್ ಮಾಡಿದಾಗ ಬಳ್ಳಾರಿ ಲ್ಯಾಂಡ್ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡಬಹುದಿತ್ತಲ್ವಾ? ಆತರ ಪಡ್ಬೇಡ ಕೊಡು ನರಸಿಂಹ. ಆ ಲ್ಯಾಂಡ್ ಯಾವ್ದು, ಅದ್ರ ಓನರ್ ಯಾರು ಅಂತ ನಾವು ಡೀಟೇಲ್ ಆಗಿ ತಿಳ್ಕೊಳ್ದೆ ಅದಕ್ಕೇನಾದ್ರೂ ಕೈ ಹಾಕ್ಬಿಟ್ರೆ ನಾಳೆ ನಮ್ ಸೀಟೆ ಅಲ್ಲಾಡ್ಬಿಡುತ್ತೆ. ಜಯರಾಮು, ಬಳ್ಳಾರಿಲಿ ಯಾರೋ ಬ್ಯಾಂಕ್ ಆಗಿ ಬದ್ರಿನಾಥ್ ಅಂತ ಮೈನಿಂಗ್ ಓನರ್ ಇದಾನಂತೆ. ಭರತ್, ರುದ್ರ ಬಳ್ಳಾರಿ ಕಾಲ್ ಮಾಡ್ತಿದ್ದಾನೆ. ನನಗ್ ತಿಳ್ದಂಗೆ ಯಾರು ಇಲ್ಲಣ್ಣ. ಎನ್ಕ್ವೈರಿ ಮಾಡಿ ಹೇಳ್ತೀನಿ. ಸರಿ, 10 ನಿಮಿಷದಲ್ಲಿ ಎನ್ಕ್ವೈರಿ ಮಾಡಿ ಹೇಳು. ಸರಿ ಅಣ್ಣ. ಹೇಳ ಅಣ್ಣ, ನಾನು ಎನ್ಕ್ವೈರಿ ಮಾಡಿದೆ. ಬಳ್ಳಾರಿಲಿ ಬ್ಯಾಂಕ್ ಆಗಿ ಬದ್ರಿನಾಥನ ಹೆಸರಲ್ಲಿ ಯಾರು ಇಲ್ಲಣ್ಣ. ಸರಿ ಬಿಡು. ಹಲೋ. ಲೇ ಕಮಂಗಿ, ಮಿನಿಸ್ಟರ್ ಫೋನ್ ಕೊಡ. ನನ್ನ ಮಗ ಟೆನ್ಷನ್ ಅಲ್ಲಿ ಇದ್ದಂಗವನೇ. ನನ್ನ ತಲೆ ಮೇಲೆ ಹೊಡೆದಲ್ಲ, ಕೊಡ್ತೀನಿ ಕೆಲಸ. ಅಲ್ಲೋ, ಎಕ್ಸ್ಕ್ಯೂಸ್ ಮೀ, ಮ್ಯಾಟ್ರ್ ಏನಂತ ಹೇಳಿ. ಮಿನಿಸ್ಟರ್ಗೆ ಫೋನ್ ಕೊಡ್ಬೇಕಾ ಬೇಡವಾ ಅಂತ ನಾವು ಡಿಸೈಡ್ ಮಾಡ್ತೀವಿ. ಲೇ, ಬ್ಯಾಂಕ್ ಆಗಿ ಬದ್ರಿನಾಥ್ ಬಳ್ಳಾರಿಯಲ್ಲಿ ಇಲ್ಲ ಕಣ. ಗೊತ್ತು. ಗೊತ್ತಾ? ಗೊತ್ತೋ. ನಮ್ಮನ್ ಮೀಟ್ ಮಾಡಕ್ ಬಂದಿರೋನು ಬಳ್ಳಾರಲ್ಲಿ ಯಾಕಿರ್ತೇನೆ? ಏಯ್, ನನಗ್ ಬರ್ತಿರೋ ಕೋಪಕ್ಕೆ ಮುಚ್ಕೊಂಡ್ ಮಿನಿಸ್ಟರ್ ಫೋನ್ ಕೊಡೋ. ಏನ್ ಮುಚ್ಕೊಂಡು? ಬಾಯಿ ಮುಚ್ಕೊಂಡ, ಫೋನ್ ಮುಚ್ಕೊಂಡ? ಬೇಡ ನೋಡು, ಪರೀಕ್ಷೆ ಮಾಡಬೇಡ. ಏನು ನಿನ್ ಮೇಲ್ ಕೋಪ ಇದ್ರೂನು ಬಂದೆ ಅಂತನಾ? ಆಗ ನೀನು ಅದ್ಯಾವ್ದೋ ಆಪರೇಷನ್ ಅಲ್ಲಿ ಇದ್ದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಹೌದು, ಈಗೇನ್ ಟೆನ್ಷನ್? ಮತ್ತೆ ಆಪರೇಷನ್ ಡ್ಯೂಟಿ ಬಿಟ್ರೆ ಪೊಲೀಸ್ನವ್ರಿಗೆ ಬೇರೆ ಕೆಲ್ಸಾನೇ ಇಲ್ಲ. ಏನೇ ಯಾವಾಗ್ಲೂ ರಾಂಗ್ ಟೈಮಲ್ಲೇ ಬಂದು ಎಂಟ್ರಿ ಕೊಡ್ತೀಯಲ್ಲ?
ಯಾಕೆ ಸರ್ ತುಂಬಾ ಟೆನ್ಷನ್ ಅಲ್ಲಿದ್ದೀರಾ? ನಾನಾ? ಏನಿಲ್ವಲ್ಲ. ನೋ ಸರ್, ನೀವೇನೇ ಹೇಳಿದ್ರು ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಟೆನ್ಷನ್ ಅಲ್ಲಿದ್ದೀರಾ ಅಂತ. ಅಲ್ಲ, ನಿಮ್ ಚಿಕ್ಕಪ್ಪ ಫೋನ್ ಮಾಡಿದಾಗ್ಲು ಯಾಕೆ ಡಲ್ ಆಗಿದ್ಯಾ ಅಂತ ಕೇಳಿದ್ರು ತಾನೆ? ಹಂಗಂದ್ರ? ಹ್ಞೂ ಸರ್. ಇಲ್ವಲ್ಲ. ಭರತ್, ಅಪ್ಪಾಜಿ ಏನಾಯ್ತು? ಏನಿಲ್ಲ ಅಪ್ಪಾಜಿ. ಏನಾಯ್ತು ಹೇಳು. ನಿಮ್ಗೆ ಹೇಳಿದ್ರೆ ಹೇಗ್ ರಿಯಾಕ್ಟ್ ಮಾಡ್ತೀರಾ ಅಂತ ಭಯ ಆಗ್ತಿದೆ ಅಪ್ಪಾಜಿ. ನನಗೆ ನಿನ್ ಟೆನ್ಷನ್ ನೋಡಕ್ಕಾಗ್ತಿಲ್ಲ. ನನಗೇನು ಆಗಲ್ಲ. ಅದೇನ್ ಹೇಳು ಭರತ್. ನಮ್ಮ ರುದ್ರೇಶ್ ಮಾಮನ್ಗೆ ಆಕ್ಸಿಡೆಂಟ್ ಆಗಿದೆ. ಇದಕ್ಕೆ ಹೇಳಲ್ಲ ಅಂದ್ರೆ ಎಲ್ಲಿದ್ದಾನು? ಅಯ್ಯ ಲೇ ರುದ್ರ, ಇದೆಲ್ಲ ಹೆಂಗಾಯ್ತು? ಏನ ಲೇ, ನೀನ್ ಹಾಗೆ ಹೇಳಿದ್ರೆ ನಮ್ಗೆ ಹೇಗ ಅರ್ಥ ಆಗುತ್ತೆ? ಸರಿಯಾಗಿ ಹೇಳ. ಏ ನರಸಿಂಹ, ಹಾಕು ಮಾಸ್ಕ್ ಹಾಕು ಬೇಗ. ಮೇಲ್ ಬರ್ತಾ ಇದಾರೆ. ಓಕೆ ರೆಡಿ. ಒಳ್ಳೆ ಡೀಲ್ ಬಂತು ಅಂತಂದ್ರೆ ಏನಣ್ಣ ಹೀಗಾಯ್ತು? ನರಸಿಂಹ, ಡೀಲ್ ವಿಷಯ ಹಂಗಿರ್ಲಿ, ಮೊದ್ಲು ಇವನ್ ಫ್ಯಾಮಿಲಿ ವಿಷಯ ತಿಳಿಸು. ಸರಿ ಸರ್, ನಿಮ್ಮನ್ನ ದೊಡ್ಡ ಡಾಕ್ಟರ್ ಕರೀತಾ ಇದಾರೆ. ಬಂದು ಶುರು ಮಾಡಿ. ನೋಡಪ್ಪ, ನಾ ಮಾಡೋ ಪ್ರಯತ್ನ ಎಲ್ಲ ಮಾಡಿದೀವಿ. ಇನ್ನೇನಿದ್ರು ಆ ದೇವ್ರಿದ್ದಾನೆ ಅನ್ಕೊಳ್ಳಿ ಅಷ್ಟೇ. ನಮಸ್ಕಾರ. ನಮಸ್ಕಾರ. ಯಾರಿವರು? ಇವರು ರುದ್ರಮಾವನ್ ಮಕ್ಕಳು. ನಮ್ಮಪ್ಪ ಕಾಶಿಯಿಂದ ಬಂದ್ಮೇಲೆ ನಿಮ್ಮ ಹತ್ರ ಬರ್ಬೇಕು ಅನ್ಕೊಂಡಿದ್ರು. ಆದ್ರೆ ಅಲ್ಲಿಂದ ಬರ್ಬೇಕಾದ್ರೆ ಕೈಲಾಸಕ್ಕೆ ಹೋಗೋ ಪ್ರೋಗ್ರಾಮ್ ಹಾಕೊಂಡ್ ಬಂದಿದ್ದಾರೆ. ಇಲ್ಲೇ ಕೂತಿರಿ ಸರ್, ಕರೀತಾರೆ. ಸರಿಯಪ್ಪ, ನಮಗೆ ಕಾಯಕ್ಕಾಗಲ್ಲ. ಹೋಗಿ ಮಿನಿಸ್ಟರ್ ಬಂದಿದ್ದಾರೆ ಅಂತ ಹೇಳೋದು. ಆಯ್ತು ಸರ್, ಆಯ್ತು ಸರ್. ಬ್ರೈನ್ ಡ್ಯಾಮೇಜ್ ಆಗಿ ಮಲ್ಟಿಪಲ್ ಫ್ರಾಕ್ಚರ್ ಆಗಿದೆ. ಸೊ ಬದುಕಿದ್ದು ಸತ್ತಂಗಿರ್ಬೇಕು. ಉಸಿರಾಡೋದು ಕಷ್ಟನೇ. ನಾನ್ ಪೊಲೀಸ್ ಅಂತ ಗೊತ್ತಾಗಿದ್ಕೆ ಈ ಪರಿಸ್ಥಿತಿ ಇದೆಯಾ? ನಾನೇ ಕೃಷ್ಣ ಪ್ರಸಾದ್ ಮಗ ಅಂತ ಗೊತ್ತಾದ್ರೆ ಇನ್ನು ಹೇಗಿರುತ್ತೆ? ಇಷ್ಟೇ ಅಲ್ಲ, ಅಲ್ಲಿ ನೋಡು ಅಪ್ಪಾಜಿ. ನಿನ್ನನ್ನು ಈ ಸ್ಥಿತಿಲಿ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಪ್ಪಾಜಿ, ಕೈಯಲ್ಲೇನು ಚೀಟಿ ಇದೆ. ಕೃಷ್ಣಣ್ಣ, ನೀವು ಬರ್ತೀರಾ ಅಂತ ನನಗೆ ಗೊತ್ತು. ನನ್ನಿಂದ ಈ ನರಕ ಅನುಭವಿಸಕ್ಕೆ ಆಗ್ತಿಲ್ಲ. ಈ ದೇಹ ಬದುಕು ಎಲ್ಲ ನೀವು ಕೊಟ್ಟ ಭಿಕ್ಷೆ. ಸಾವಿನ ಭಿಕ್ಷೆನೂ ನೀವೇ ಕೊಡಬೇಕು. ಪಾಪ, ಕೊನೆ ಆಸೆ ಇರ್ಬೇಕು. ಹೌದಣ್ಣ, ನಮ್ಮಪ್ಪ ಯಾವಾಗ್ಲೂ ಹೇಳ್ತಿದ್ರು, ನಾನ್ ಸಾವಂತಿದ್ರೆ ಅದು ಕೃಷ್ಣಣ್ಣನ ಕೈಯಲ್ಲೇ, ಕೃಷ್ಣಣ್ಣನ ಮೊದ್ಲಲ್ಲೇ ಅಂತಿದ್ರು. ಹೌದಪ್ಪಾಜಿ, ಕೊನೆ ಪಕ್ಷ ನಿಮ್ ಕೈಲಾದ್ರೂ ಆಗ್ಲಿ ಅಂತ. ನನ್ಗಂತೂ ಅವ್ರ ನೋವು ನೋಡಕ್ಕಾಗ್ತಿಲ್ಲ. ಏನ್ ಕರ್ಮನ ನಂದು. ಸಾಕದವ್ರನ್ನೇ ಸಾಯಿಸ್ಬೇಕಲ್ಲೋ. ಹೋಗ್ಲಿ, ಅವನ್ ಕಿವಿಲಿ ನಾರಾಯಣ ಶ್ಲೋಕ ಹೇಳು. ಸರಿ, ಚರ್ಮ ಶ್ಲೋಕ ಹಾಡ್ತೀನಿ. ಏಯ್, ನಾನು ಸಾಯ್ತೆ ಯಾಕೆ ಬಿಟ್ಟಿದ್ದೇನೆ ಗೊತ್ತಾ? ನನ್ನ ತಂದೆಗೆ ದ್ರೋಹ ಮಾಡಿದೆ. ಅದಕ್ಕೆ ಅನ್ನ ಕೊಟ್ಟು ಕೈಯಿಂದ ನಿನ್ನ ಸಾಯಿಸ್ಬೇಕು ಅಂತ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ನಾನು ಯಾರನ್ನು ಬಿಡಲ್ಲ. ಅಪ್ಪಾಜಿ, ಆಯ್ತು. ನಿನ್ ಮನೆ ದೇವ್ರನ್ನ ನೆನ್ಸ್ಕೊ. ಬಂದ್ರು, ಈ ಸೀನ್ ಮುಗಿತು. ಬಂದ್ರು. ಏನು ನರಸಿಂಹ ಇದು ಇಷ್ಟೊತ್ತಕ ಬೇಕಾ? ಅವ್ರೇನ್ ಸೀಮೆಲಿ ಡಾಕ್ಟರ್? ಅಯ್ಯ, ನಮಗೇನ್ ಬೇರೆ ಕೆಲಸ ಇಲ್ವಾ? ಬೇಕಾದ್ರೆ ಕರಿತ ನಡೆಯೋಣ. ಯಾಕೆ ಫೀಲಿಂಗ್ಸು? ಪಾರ್ಟ್ನರ್ಶಿಪ್ ಅಲ್ಲಿ ಒಬ್ಬ ಕಮ್ಮಿ ಆದ, ಪ್ರಾಫಿಟ್ ಅಲ್ಲಿ 1% ಜಾಸ್ತಿ ಆಯ್ತು ಅಂತ ಖುಷಿ ಪಡಿ. ರೇ ರಾಮು, ಸೋಮು ಎಲ್ಲೋ? ನೆನ್ನೆಯಿಂದಾನೆ ಕಾಣ್ತಾ ಇಲ್ಲ. ಯಾವ ಹೋಗಿ ಅಲಿತಾ ಇದ್ದಾನೋ ಏನೋ. ನೀನು ಏನ್ ಕಮ್ಮಿ ಇಲ್ಲ ಬಿಡು. ಏನ್ ಸರ್, ನೀವ್ ಹೇಳ್ದಂಗೆ ಆಯ್ತು. ನಾನೇನಪ್ಪ ಹೇಳಿದೆ? ನಿಮ್ ನಾಲ್ಗೆ ಮೇಲೆ ಮಚ್ಚೆ ಇದೆ. ಇವನು ನಾಯಿ ತರ ಸಾಯ್ತಾನೆ ಅಂತ ಹೇಳಿದ್ರಿ. ಹಾಗೆ ಆಯ್ತು. ದಯವಿಟ್ಟು ನಿಮ್ ಬಾಯಿಂದ ನಾನು ದೊಡ್ಡ ಡೈರೆಕ್ಟರ್ ಆಗ್ತೀನಿ ಅಂತ ಹೇಳ್ಬಿಡಿ ಸರ್. ಹೇಳೋಣ, ಖಂಡಿತ ಹೇಳೋಣ. ಥ್ಯಾಂಕ್ ಯು ಸರ್. ನಿಮ್ ನೋವು ನನಗೆ ಅರ್ಥ ಆಗ್ತಾ ಇದೆ.
ಅವ್ರು ಸತ್ರು ಅಂತ ನಾವು ಸಾಯಕ್ಕಾಗತ್ತಾ? ಅದು ಅಲ್ಲದೆ ದೊಡ್ಡ ಲ್ಯಾಂಡ್ ಡೀಲ್ ಮುಂದಿದೆ. ಡಲ್ ಆಗಿದ್ರೆ ಹೇಗೆ? ಧೈರ್ಯ ತಗೊಳ್ಳಿ. ನನಗೆ ಸ್ವಲ್ಪ ಲ್ಯಾಂಡ್ ಕೆಲಸ ಇದೆ, ಮತ್ತೆ ಬಂದು ಸಿಗ್ತೀನಿ. ನಾನು ಹೇಳೋದೆಲ್ಲ ಸತ್ಯ. ಕಮಂಗಿ ಅವರ ಸರ್, ಕಿಡ್ನಿ ಸೇರಿಸಿ ಡೈರೆಕ್ಟ್ರೆ, ವರ್ಕೌಟ್ ಆಗುತ್ತೆ. ಸರಿ, ಇದರಲ್ಲಿ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಇದೆ. ಅವರೆಲ್ಲ ಫೀಲಿಂಗ್ ಇದ್ದಾರೆ. ರಿಲ್ಯಾಕ್ಸ್ ಆದ್ಮೇಲೆ ಓಕೆ ಓಕೆ ಓಕೆ. ಅಂದಾಗೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಏನು? ನಮ್ ಪಿಕ್ಚರ್ಗೆ ನಿಮಗೆ ಹೀರೋಯಿನ್ ಆಗಿ ಮೋಹಕ ತಾರೆ ರಮ್ಯಾ ಫಿಕ್ಸ್ ಆಗಿದೆ. ನಿಜವಾಗ್ಲೂ 100% ಕಮಂಗಿ. ಅವರು ಈ ಸಿನಿಮಾಗೋಸ್ಕರ 3 ಸಿನಿಮಾ ಬಿಟ್ಟಿದ್ದಾರೆ. ನಿನ್ನ ಮಿಲನ